ಸರ್ ನಮಸ್ತೆ. ನಾನು ಯಶೋಧ ರಾಜು ಲಮಾಣಿ ಅಂತ ಹೇಳ್ಬಿಟ್ಟು ನಾನು ಶ್ರೀ ಕಾಯಕ ರತ್ನ ಮಹಿಳಾ ಸೇವಾ ಸಂಸ್ಥೆ ಅಧ್ಯಕ್ಷರು, ತಾಲೂಕು ಜಮಖಂಡಿ ಮತ್ತು ಗಿರೀಶ್ ನಗರ್ ಜಮಖಂಡಿ, ಜಿಲ್ಲಾ ಬಾಗಲಕೋಟೆ. ಸರ್, ನಮ್ಮ ಶ್ರೀ ಕಾಯಕ ರತ್ನ ಮಹಿಳಾ ಸೇವಾ ಸಂಸ್ಥೆಯು ಇಡೀ ಜಿಲ್ಲೆಯಾದ್ಯಂತ ನೊಂದಂತ ಮಹಿಳೆಯರಿಗೆ ಮತ್ತು ಬಡ ವಿಧವಾ ಮಹಿಳೆಯರಿಗೆ, ಬಡ ವಿಚ್ಛೇದಿತ ಮಹಿಳೆಯರಿಗೆ ಸೇವೆಯನ್ನು ಮಾಡುವಂತ ಸಂಸ್ಥೆ ನಮ್ದಾಗಿದೆ ಸರ್. ಇದು 1/9/2025 ನಾವು ಪ್ರಾರಂಭ ಮಾಡಿದ್ವಿ ಸರ್. ನಾವು ಬಡ ವಿಧವಾ ಮಹಿಳೆಯರಿಗೆ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ಅವರ ಜೀವನ ಕೌಶಲ್ಯ ತರಬೇತಿಗಳನ್ನು ವಿವಿಧ ಇಲಾಖೆಯಿಂದ ಅಂದ್ರೆ ಅರ್ಸೆಟ್, ರೂಟ್ಸೆಟ್ ಮತ್ತು ಸೆಲ್ಕೋ ಫೌಂಡೇಶನ್ ದಿಂದ ಅವರಿಗೆ ವಿವಿಧ ರೀತಿಯ ತರಬೇತಿಗಳನ್ನು ಅಂದ್ರೆ ಉದಾಹರಣೆಗೆ ಟೈಲರಿಂಗು, ರೊಟ್ಟಿ ಮಿಷನ್ ತರಬೇತಿ ಮತ್ತು ಕಸೂತಿಗಳನ್ನು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಲೋನ್ ಹಾಕಿಸಿ ಅವ್ರ ತರಬೇತಿಗೆ ಯಾವ ರೀತಿ ಮಾಡಕತ್ತಾರ ಅಂತ ಹೇಳಿ ಅವರಾಗೆ ಅವ್ರ ಅಮೌಂಟ್ ತುಂಬುವಂಗ ಮತ್ತು ಅವ್ರ ಜೀವನದಲ್ಲಿ ಆರ್ಥಿಕವಾಗಿ ಮುಂದೆ ಬರ್ಬೇಕಂತ ಹೇಳಿ ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಸರ್. ಈಗ ಸದಾ ಅಂತಂದ್ರೆ ನಾವು ಹಳ್ಳಿಗಳಾಗ 2-3 ತಾವದಲ್ಲಿ ಈ ರೀತಿ ಮಾಡಿವ್ರಿ ಸರ್. ಫಸ್ಟ್ ನಾವು ನಮ್ಮ ಸಂಸ್ಥೆ ನೂತನವಾಗಿ ಉದ್ಘಾಟನೆ ಮಾಡ್ಬೇಕಂತಂದ್ರೆ ಈಗ ಡಿಸೆಂಬರ್ 16, 2025 ಮಾಡ್ಬೇಕಂತ ಪ್ಲಾನ್ ಇತ್ತು ಸರಿ. ನಮ್ಮ ಬೋರ್ಡ್ ಮೆಂಬರ್ ಅಷ್ಟು ಸೇರಿಸಿ ನಾವು ವಿಶೇಷವಾಗಿ ಅಥವಾ ಯಾವ್ದೋ ಒಂದು ಎಲ್ಲರೂ ಮಾಡದೇ ಇರುವಂತ ಡಿಫ್ರೆಂಟ್ ಆಗಿ ನಾವು ಮಾಡ್ಬೇಕಂತ ಹೇಳಿ ನಾವು ಅಷ್ಟು ಚರ್ಚೆ ಮಾಡಿದ್ವಿ ಸರ್. ಯಾವ ರೀತಿ ಮಾಡ್ಬೇಕಂತಂದ್ರೆ ಈಗ ಅನಾಥ ಮಕ್ಕಳಿಗೆ ಏನಾದ್ರು ಅವರು ಶಿಕ್ಷಣ ಸಾಮಗ್ರಿಗಳನ್ನ ಕೊಟ್ಬಿಟ್ಟು ಮಾಡೋಣ ಅಂತ ಹೇಳಿ ಬೋರ್ಡ್ ಮೆಂಬರ್ ಅಷ್ಟು ನಾವು ಚರ್ಚೆ ಮಾಡಿದಾಗ, ಅನಾಥ ಮಕ್ಕಳಂತಂದ್ರೆ ದೇವ್ರ ರೂಪದಲ್ಲಿ ದೇವರಿಗೆ ನಾವು ಒಂದು ಅರ್ಪಣೆ ಮಾಡುವಂಗ ಮಕ್ಕಳಿಗೆ ಎಜುಕೇಶನ್ ಕಿಟ್ ಏನಾದ್ರು ಕೊಟ್ಟಂದ್ರೆ ಸಹಾಯ ಆಕೈತೆ ಅಂತ ಹೇಳಿ ಅಷ್ಟು ನಾವು ಚರ್ಚೆ ಮಾಡ್ಬಿಟ್ಟು ಅದಕ್ಕ ದಾನಿಗಳು ಯಾರಂತ ಹೇಳಿ ಈ ರೀತಿ ನಾವು ಚರ್ಚೆ ಮಾಡಿದಾಗ ಸರ್ಗಳು ಮಾಹಿತಿನೂ ಕೊಟ್ರಿ. CRO ಡಾಕ್ಟರ್ ರಾಜು ಗಸ್ತಿ ಸರ್ ಅವ್ರ ಹೆಸರು ಹೇಳಿದಾಗ ನಾವು ಅವ್ರಿಗೆ ಹೋಗಿ ಬರೀ ಒಂದು ಭೇಟಿಗೆ ನಾವು ಹೋಗಿ ಮಾತಾಡಿದ್ವಿ ಸರ್. ಅದಕ್ಕೆ ಅವರು ಒಪ್ಕೋತೀವಿ, ಆಯ್ತಾಡ್ರಿ ನಾವು ಕೊಡ್ತೀವಿ ಅಂತ ಹೇಳಿ 100 ಜನ ಅನಾಥ ಮಕ್ಕಳಿಗೆ ಅಂದ್ರೆ ತಂದೆ ತಾಯಿ ಇಲ್ದಿರುವಂತಹ 100 ಜನರಿಗೆ ಎಜುಕೇಶನ್ ಕಿಟ್ 1000 ಮೌಲ್ಯದ ಎಜುಕೇಶನ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್. ಬಡ ವಿಧವಾ ಮಹಿಳೆಯರಿಗೆ ಸರಿ ಆರ್ಥಿಕವಾಗಿ ಅವ್ರು ಮುಂದೆ ಬರಾಕ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಫಾಲೋ ಅಪ್ ಮಾಡಿಬಿಟ್ಟು ಅವ್ರು ಯಾವ ರೀತಿ ಟ್ರೈನಿಂಗ್ ತಗೊಳಕತ್ತಾರು ಮತ್ತು ಅವರು ಟ್ರೈನಿಂಗ್ ತಗೊಂಡಿದ್ದು ಎಷ್ಟು ಯೂಸ್ ಆಗೈತೆ ಅಂತ ಹೇಳಿ ತಿಳ್ಕೊಂಡು ಅವ್ರ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗೈತೆ ಅಂತ ಹೇಳಿ ನಾವು ಅವ್ರಿಗೆ ಮಾಹಿತಿ ಕೊಟ್ಟು ಅವರು ಯಾವ್ಯಾವ ರೀತಿಯಿಂದ ಆರ್ಥಿಕವಾಗಿ ಮುಂದೆ ಬಂದಾರ ಅಂತ ಹೇಳಿ ನಾವು ಫಾಲೋ ಅಪ್ ಮಾಡ್ತೀವಿ. ಈಗ ಕೌಟುಂಬಿಕವಾಗಿ ದೌರ್ಜನ್ಯಕ್ಕೆ ಒಳಗಾಗಿರುವಂತ ಮಹಿಳೆಯರಿಗೆ ಅವ್ರಿಗೆ ಫಸ್ಟ್ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಆಮೇಲೆ ಅವ್ರ ಗಂಡನ್ನು ಕರೆಸಿ ಕೌನ್ಸಿಲಿಂಗ್ ಮಾಡ್ತೀವ್ರಿ ಸರಿ. ಕೌನ್ಸಿಲಿಂಗ್ ಮಾಡಿ ಹೊಂದಾಣಿಕೆ ಮಾಡಿ ಕಳಿಸ್ತೀವ್ರಿ ಸರಿ. ಒಂದ್ ವೇಳೆ ಅವ್ರಿಗೆ ಈ ಕಡೆ ತವ್ರ ಮನಿ ಮತ್ತು ಗಂಡನ ಮನೆಯಲ್ಲಿ ಆಶ್ರಯ ಇಲ್ಲದೆ ಇರುವಂತಹ ಮಹಿಳೆಯರಿಗೆ ಸ್ವದಾರ ಅಂತ ಕೇಂದ್ರ ಇಟ್ಟು ಸರಿ. ಸ್ವದಾರಕ್ಕೆ ಹೋಗಿ ಅವ್ರ ಜೀವನ ಕೌಶಲ್ಯ ತರಬೇತಿ ಅಂದ್ರೆ ಅವ್ರು ಎಲ್ಲಿವರೆಗೂ ಇರ್ತೀನಿ ಅಂತ ಹೇಳ್ತಾರಲ್ರಿ ಅಲ್ಲಿ ತನ ಆ ಸ್ವದಾರ ಕೇಂದ್ರ ಇಟ್ಕೋತಿದ್ರಿ ಸರಿ. ಮತ್ತು ಬಡ ವಿಧವಾ ಮತ್ತು ಬಡ ವಿಚ್ಛೇದಿತ ಮಹಿಳೆಯರಿಗೆ ವಿವಿಧ ರೀತಿಯಿಂದ ಟ್ರೈನಿಂಗ್ ತರಬೇತಿಗಳನ್ನು ಕೊಡ್ತೀವಿ ಸರ್. ಕೊಟ್ಬಿಟ್ಟು ಆಮೇಲೆ ಅವರಿಗೆ ಆರ್ಥಿಕವಾಗಿ ಮುಂದೆ ಬರುವಂತದ್ದು ಮಾಡಿಸ್ತೀವಿ ಸರ್. ಶ್ರೀ ಕಾಯಕ ರತ್ನ ಮಹಿಳಾ ಸೇವಾ ಸಂಸ್ಥೆ ಜಮಖಂಡಿ ವತಿಯಿಂದ ವಿವಿಧ ರೀತಿಯಲ್ಲಿ ಅಂದ್ರೆ ಇಡೀ ಬಾಗಲಕೋಟೆ ಜಿಲ್ಲೆಯಾದಂತಹ 9 ತಾಲೂಕಿನಲ್ಲಿ ನಮ್ಮ ಮಹಿಳೆಯರು ಅಂದ್ರೆ ದೌರ್ಜನ್ಯಕ್ಕೆ ಒಳಗಾದವರು, ವಿಚ್ಛೇದಿತರು, ವಿಧವೆಯರಿಗೆ ನಾವು ಅನೇಕ ರೀತಿಯ ತರಬೇತಿಗಳನ್ನು ಕೊಟ್ಟಿದೀವಿ. ಯಾವ್ಯಾವ ರೀತಿ ತರಬೇತಿಗಳಂತಂದ್ರೆ ಈಗ ರೊಟ್ಟಿ ಮಿಷನ್ ಆಗ್ಲಿ ಸರ್, ಟೈಲರಿಂಗ್ ಮತ್ತೆ ಬಿಸ್ಕೆಟ್ ಮಾರುವಂಥದ್ದು, ಖಾರ ಕುಟ್ಟು ಮಿಷನ್, ಮತ್ತೀಗ ಕಬ್ಬಿನ ಜ್ಯೂಸ್ ಅದು ಮಾಡ್ತಾರಲ್ರಿ ಸರ್ ಅಂತದ್ದು, ಮತ್ತು ಈಗ ಎಂಬ್ರಾಯ್ಡಿಂಗ್ ಸೀರೆ ಕುಂಚಗಳನ್ನು ಹಾಕುವಂಥದ್ದು, ಡ್ರೆಸ್ ಇದು ಬ್ಲೌಸ್ ಡಿಸೈನ್ ಅವೆಲ್ಲ ತರಬೇತಿಗಳನ್ನು ಕೊಟ್ಟು ಅವರಿಗೆ ಸ್ವಾವಲಂಬಿ ಜೀವನ ಮಾಡಾಕ ಮತ್ತು ಆರ್ಥಿಕವಾಗಿ ಅವ್ರ ಮುಂದೆ ಬರಾಕ ವಿವಿಧ ರೀತಿಯಿಂದ ಅವ್ರಿಗೆ ತರಬೇತಿಗಳನ್ನು ಕೊಟ್ಟಿವಿ ಸರ್. ಇದೇ ರೀತಿಯಾಗಿ ಇಡೀ ಬಾಗಲಕೋಟೆ ಜಿಲ್ಲೆಯಾದಂತಹ ನೊಂದ ಮಹಿಳೆಯರಿಗೂ ನಮ್ಮ ತರಬೇತಿ ಅವಶ್ಯಕತೆ ಐತೆ ಅಂತ ನಾವು ತಿಳ್ಕೊತೀವ್ರಿ ಸರ್. ಇದ್ದಂಥವ್ರು ನಮ್ಮ ಶ್ರೀ ಕಾಯಕ ರತ್ನ ಮಹಿಳಾ ಸೇವಾ ಸಂಸ್ಥೆಯ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದ್ರಿ ಸರ್. ಈ ಸರಿ ನಾವು ಶ್ರೀ ಕಾಯಕ ರತ್ನ ಮಹಿಳಾ ಸೇವಾ ಸಂಸ್ಥೆಯಿಂದ ಅವರಿಗೆ ಈ ರೀತಿ ಎಲ್ಲ ತರಬೇತಿ ಅಂದ್ರೆ ರೊಟ್ಟಿ ಮಾಡುವುದು, ಬಿಸ್ಕೆಟ್ ಮಾಡುವುದು ಈ ರೀತಿ ಎಲ್ಲಾ ತರಬೇತಿಗಳು ಕೊಟ್ಟಿರ್ತೀವ್ರಿ ಸರ್. ಅವ್ರು ಅದನ್ನ ಮಾಡ್ತಾರ್ರಿ. ಆದ್ರೆ ಅವ್ರಿಗೊಂದು ಸಮಸ್ಯೆ ಏನಂತಂದ್ರ ನಾವು ಮಾಡ್ತೀವಿ ಇದನ್ನ ಹೆಂಗ್ ಮಾರಾಟ ಮಾಡ್ಬೇಕಂತ ಹೇಳಿ ಅವ್ರು ನಮ್ಮಲ್ಲಿ ಕೇಳ್ತಾರೆ ಸರ್. ಅದನ್ನ ಈಗ ರೊಟ್ಟಿ ಮಾಡುವಂತ ಇತ್ತಂತಂದ್ರ ಅವ್ರಿಗೆ ಮಾಡಿ ಕೊಡುದು ಮತ್ತೆ ಧಾಬಾಗಳಿಗೆ ನಾವಾಗೆ ಅವ್ರನ್ನ ಸಂಪರ್ಕ ಮಾಡ್ತೀವ್ರಿ ಸರ್. ಇಂಥವ್ರು ನಮ್ಗೆ ರೊಟ್ಟಿ ಮಾಡ್ಕೊಡ್ತಾರೋ ನೀವು ಅದನ್ನ ಹೋಗಿ ಸೇಲ್ ಮಾಡ್ರಿ ಅಥವಾ ಅವ್ರಾಗೆ ಬಂದು ತಗೊಂಡ್ ಹೋಗ್ತಾರ ಅಂತ ಹೇಳ್ತೀವ್ರಿ. ಮತ್ತೆ ಬಿಸ್ಕೆಟ್ ಏನಾದ್ರು ಮಾಡೋದಿತ್ತಂತಂದ್ರ ಅಯ್ಯಂಗಾರ್ ಬೇಕರಿಗಳಿಗೆ ನಾವು ಅವ್ರ ದೂರವಾಣಿಗಳನ್ನ ಕೊಟ್ಟಿರ್ತೀವ್ರಿ ಸರ್. ಅಲ್ಲಿ ಬಂದು ಅವ್ರು ತಗೊಂಡ್ ಹೋಗಿರ್ತಾರೆ ಸರ್.
ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯಿಂದ ದೌರ್ಜನ್ಯಕ್ಕೆ ಒಳಗಾಗಿರುವಂತ ಮಹಿಳೆಯರು ನಮಗ್ ಬಂದ್ ಭೇಟಿ ಆಕಾರ. ಯಾವ ರೀತಿ ಭೇಟಿ ಆಕಾರ ಅಂತಂದ್ರೆ, ಈಗ ಲೋಕಲ್ ಅಂಗನವಾಡಿಗಳು ಆಶಾ ಕಾರ್ಯಕರ್ತರು ಮತ್ತೀಗ ಸಿಡಿಪೋ ಸರ್, ಯೋ ಸರ್ ಮತ್ತ BO ಸರ್ ಕಡೆಯಿಂದ ನಮ್ಮ ಸಂಸ್ಥೆ ಹೆಸರು ಎಲ್ಲರಿಗೂ ಗೊತ್ತೈತ್ರಿ. ಇದ್ರ ಸಲುವಾಗಿನೇ ಕೆಲಸ ಮಾಡ್ತಾರ. ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಮಹಿಳೆಯರ ಸಲುವಾಗಿನೇ ಈ ಸಂಸ್ಥೆ ಐತೆ ಅಂತ ಅವ್ರ ಮಾಹಿತಿ ಹೇಳಿರ್ತಾರೆ ಸರಿ. ಅವ್ರು ನಮ್ಮನ್ನ ಸಂಪರ್ಕ ಮಾಡ್ತಾರೆ ಸರಿ. ಅವ್ರಿಗೆ ಯಾವ ರೀತಿ ನಾವು ಮಾಹಿತಿ ಕೊಡ್ತೀವಿ ಅಂತಂದ್ರ, ಫಸ್ಟ್ ಮಹಿಳೆಯನ್ನ ಕೌನ್ಸಿಲಿಂಗ್ ಮಾಡ್ತೀವ್ರಿ. ಅವ್ರು ಯಾವ್ಯಾವ ರೀತಿ ಅಂದ್ರ ಕೌಟುಂಬದಲ್ಲಿ ಗಂಡ, ಅತ್ತಿ, ಮಾವ, ನಾದ್ನಿಗಳು ಯಾರಾದ್ರೂ ಯಾವ ರೀತಿ ದೌರ್ಜನ್ಯಕ್ಕೆ ಒಳಗ್ ಮಾಡಿರ್ತಾರೋ, ಏನೇನ್ ಅಂದ್ರ ದೈಹಿಕವಾಗಿ, ಮಾನಸಿಕವಾಗಿ ಆ ರೀತಿನೂ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ. ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತೀವ್ರಿ. ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಏನಾದ್ರು ಗಾಯಗಳಾಗಿತ್ತಂದ್ರ ಅವ್ರಿಗೆ ಆರೈಕೆನೂ ಮಾಡಿರ್ತೀವಿ ಸರಿ, ಆರೋಗ್ಯದ ದೃಷ್ಟಿಯಿಂದ. ಮತ್ತೆ ಏನಾದ್ರು ಇತ್ತಂದ್ರ ಅವ್ರಿಗೆ ಆಹಾರನೂ ಕೊಟ್ಟಿರ್ತೀವ್ರಿ. ಆಮೇಲೆ ಅವ್ರ ಗಂಡನ್ ಕರೆಸ್ತೀರಿ ಸರಿ. ಗಂಡನ್ ಕರೆಸಿ ಇಬ್ಬರನ್ನು ಕೌನ್ಸಿಲಿಂಗ್ ಮಾಡ್ತೀವ್ರಿ ಸರಿ. ಆಪ್ತ ಸಮಾಲೋಚನೆ ಮಾಡ್ತೀವಿ ಗಂಡ ಹೆಂಡ್ತಿನ. ಅವ್ರ ಗಂಡ ಏನಾದ್ರು ಮಾತು ಕೇಳಿಲ್ಲ ಅಂದ್ರ ಅವ್ರ ಫ್ಯಾಮಿಲಿದವ್ರನ್ನ ಕರೆಸ್ತೀರಿ ಸರ್. ಫ್ಯಾಮಿಲಿದವ್ರನ್ನ ಕರೆಸಿ ಅದ್ರೊಳಗೂ ಹೊಂದಾಣಿಕೆ ಆಗ್ಲಿಲ್ಲ ಅಂತಂದ್ರ ಹಿರಿಯರ ಮುಖಾಂತರನು ಇದ್ ಮಾಡ್ತೀರಿ ಸರ್. ಒಂದ್ ವೇಳೆ ಆ ಮಹಿಳೆ ಬಂದು ನನ್ ಗಂಡ ಬರುವುದಿಲ್ರಿ ಮೇಡಮ್ ಮತ್ ನೀವ್ ಹೆಂಗ್ ಮಾಡ್ತೀರಾ ಅಂತಂದ್ರ ಅವ್ರಿಗೆ ಲೆಟರ್ ಹಾಕ್ತಿವ್ರಿ ಸರ್. ಫಸ್ಟ್ ಒಂದ್ ಲೆಟರ್ ಹಾಕ್ತಿವ್ರಿ, ಬರುವುದಿಲ್ರಿ. 2ನೇ ಲೆಟರ್ ಹಾಕ್ತಿವ್ರಿ, ಅದಕ್ಕೂ ಬರುವುದಿಲ್ರಿ. 3ನೇ ಲೆಟರ್ ಹಾಕಿದ್ರು ಬರ್ಲಿಲ್ಲ ಅಂತಂದ್ರ ನಾವು ಪೊಲೀಸ್ ಕರ್ಕೊಂಡ್ ಹೋಗಿ ನಾವ ಕರ್ಕೊಂಡ್ ಬರ್ತೀವಿ ಸರ್. ಕರ್ಕೊಂಡ್ ಬಂದು ಅವರಿಗೆ ಕುಟುಂಬದ ಜೊತೆ ಒಂದ್ ಮಾಡ್ತೀವ್ರಿ ಸರ್. ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯಿಂದ ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರ, ಈಗ ಜಿಲ್ಲೆ ಒಳಗ್ ಮಾಡ್ಬೇಕಂತಂದ್ರ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು CO ಸರ್ ತಗೊಂಡು ನಾವು ಅವ್ರು ಇನ್ವೈಟ್ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡ್ತೀವ್ರಿ ಸರಿ. ಅಂದ್ರೆ ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ ಯಾವ್ದೋ ಒಂದ್ ಸಮಸ್ಯೆ ಐತಂದ್ರ ಅವ್ರು ತಗೊಂಡು ಕಾರ್ಯಕ್ರಮ ಮಾಡ್ತೀವ್ರಿ ಸರಿ. ತಾಲೂಕು ಒಳಗಂತಂದ್ರ AC ಸರ್, ಮಾನ್ಯ AC ಸರ್ ಮತ್ತು ತಹಸೀಲ್ದಾರ್ ಸಾಹೇಬ್ರನ್ನ ತಗೊಂಡು ನಾವು ತಾಲೂಕಾ ಮಟ್ಟದೊಳಗೆ ಕಾರ್ಯಕ್ರಮ ಮಾಡ್ತೀವ್ರಿ ಸರಿ. ಈಗ ಗ್ರಾಮ ಪಂಚಾಯತ್ ಒಳಗ್ ಮಾಡ್ಬೇಕಂದ್ರ ಆ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಆ ಗ್ರಾಮದಲ್ಲಿರುವಂತ ಅಧ್ಯಕ್ಷರನ್ನು ತಗೊಂಡು ಮತ್ತು ಸಮುದಾಯದಲ್ಲಿರುವಂತಹ ಮಹಿಳೆಯರು, ಮಕ್ಕಳ ಸಮಸ್ಯೆಗಳು ಏನದಾವ ಸರಿ ಅವ್ರ ತರದ ಬಗ್ಗೆ ಕಾರ್ಯಕ್ರಮ ಮಾಡ್ಬೇಕಾದ್ರ ಆ ಅಧಿಕಾರಿಗಳನ್ನ ತಗೊಂಡ್ ಮಾಡ್ತೀವ್ರಿ. ಸರ್ಕಾರ ಮತ್ತು ಸಮುದಾಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡುವಂತ ಸಂಸ್ಥೆ ನಮ್ದಾಗಿದೆ.